ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ವಿಚಾರ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಇನ್ನು ಈ ವಿಚಾರದಲ್ಲಿ ಈ ಒಂದು ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಅದೇ ಮಹಿಳೆ ತಾನೇ ಬಟ್ಟೆಯನ್ನ ಬಿಚ್ಚಿ ಈ ರೀತಿ ಹೈಡ್ರಾಮಾ ಮಾಡಿದ್ದಾಳೆ ಅಂತಕ್ಕಂಥ ಒಂದು ಮೇಜರ್ ಟ್ವಿಸ್ಟ್ ಈಗ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಆ ಒಂದು ಸಂದರ್ಭದಲ್ಲಿ ಆ ಮಹಿಳೆಯನ್ನ ಕರೆದುಕೊಂಡು ಹೋಗ್ತಾ ಇದ್ದಂಥ ಮಹಿಳಾ ಸಿಬ್ಬಂದಿಗಳು ನಮ್ಮ ಜೊತೆ ಇದ್ದಾರೆ, ಪೊಲೀಸ್ ಸಿಬ್ಬಂದಿ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಏನಾಗಿತ್ತು ಮೇಡಮ್? ಯಾವ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಆ ಮಹಿಳೆಯನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಿ? 5ನೇ ತಾರೀಕಿಗೆ ನನಗೆ ನಮ್ಮ ಎ.ಸಿ.ಪಿ ಸಾಹೇಬರು ಮಹಿಳಾ ಸ್ಟೇಷನ್ನಿಗೆ ಫೋನ್ ಮಾಡಿ, ಇದು ಕೇಶಾಪುರ ಪೊಲೀಸ್ ಸ್ಟೇಷನ್ ಕೇಸಲ್ಲಿ ಸುಜಾತ ಹಂಡಿಯವಳನ್ನ ಅರೆಸ್ಟ್ ಮಾಡಬೇಕಾಗಿದೆ. ನಿಮ್ಮ ಸ್ಟೇಷನಿಂದ ಒಂದು 4 ಜನ ಸಿಬ್ಬಂದಿ ಕರ್ಕೊಂಡು ಇಮಿಡಿಯೇಟ್ ಬೆಳಿಗ್ಗೆ ಬಾರಮ್ಮ ಕೇಶಾಪುರ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದರು. ಆ ಪ್ರಕಾರ ನಾನು ನಮ್ಮ ಸಿಬ್ಬಂದಿನ ಕರ್ಕೊಂಡು ಕೇಶಾಪುರ ಪೊಲೀಸ್ ಸ್ಟೇಷನಿಗೆ ಬಂದೆ. ಕೇಶಾಪುರ ಪೊಲೀಸ್ ಸ್ಟೇಷನಿಗೆ ಬಂದ ತಕ್ಷಣ ಇನ್ಸ್ಪೆಕ್ಟರ್ಗೆ ಬಿಟ್ಟಾದ ತಕ್ಷಣ ಇಲ್ಲಿಂದ ನಾವು ಸುಜಾತ ಹಂಡಿನ ಅರೆಸ್ಟ್ ಮಾಡಲಿಕ್ಕೆ ಅವಳಿದ್ದ ಜಾಗಕ್ಕೆ ಹೋದ್ವಿ. ಅಲ್ಲಿ ಅವರು ಸುಜಾತ ಹಂಡಿ ತಾಯಿ, ತಂಗಿ, ತಮ್ಮ, ಅವ್ರ ರಿಲೇಷನ್ ಎಲ್ಲ ಸುಮಾರು ಜನ ಸೇರಿಬಿಟ್ಟಿದ್ರು. ಆ ಪ್ರಕಾರ ನಾವಲ್ಲಿ ಅವಳಿಗೆ ಅರೆಸ್ಟ್ ಮಾಡ್ಬೇಕಮ್ಮ, ಈ ರೀತಿ ಆಗಿದೆ, ಕೇಸ್ ನಿನ್ನ ಮೇಲಿದೆ, ಮತ್ತು ಈ ರೀತಿ ನೀವು ಹತ್ತು ಗಾಡಿ ಅಂತ ಹೇಳಿದೆ. ಇಲ್ಲ, ನಾನು ಹತ್ತಲ್ಲ ಅಂತ ಭಾಳ ಅಬ್ಜೆಕ್ಷನ್ ಮಾಡಿದ್ಲು. ಮಾಡಿದ ಪ್ರಕಾರ ನಾವು ತಿಳಿಸಿ ಹೇಳಿದ್ರು, ಕೇಳಿಲ್ಲ ಅವಳು. ಕೇಳಿಲ್ಲ. ನಾವು ಕೈ ಹಾಕಿ ಹಿಡಿಯುವಾಗನ ಆಕಿ ಬಟ್ಟೆ ಕಳ್ಕೊಂತನ ಮ್ಯಾಲೆ ಹತ್ತಿದ್ದು, ಇದು ತಪ್ಪಮ್ಮ, ಈ ರೀತಿ ಮಾಡಬೇಡ, ಇದೆಲ್ಲ ಕಳಿಬಾರ್ದು, ಇದೆಲ್ಲ ಹೆಣ್ಮಗಳಾಗಿ ನೀನು ಇದು ಮಾಡಬೇಡ ಅಂತ ನಾನು ಸುಮಾರು ಹೇಳಿದೆ ಅವಳಿಗೆ. ಹೇಳಿದಾಗಿನೂ ಸಹಿತ ಆಕಿ ಬಟ್ಟೆ ಕಳ್ಕೊಂತನ ಹೋದ್ಲು. ಅದೇ ಬಟ್ಟೆ ಕಳ್ಕೊಂತನ ಹೋದಾಗ ಅದೇ ಸೀರಿನ ಅವ್ರ ಸಿಸ್ಟ್ರಿಗೆ ಸುಜಾತಾಗ ಏನಿದಾಳಲ್ಲ, ಅವ್ರ ಸಿಸ್ಟರ್ ವಿಜಯಲಕ್ಷ್ಮಿನೂ ಇದ್ದಾರ, ಆಕಿಗೆ ಕುತ್ತಿಗೆಗೆ ಹಾಕಿ ಜಗ್ಗಕ್ಕೆ ಬಂದ್ಲು. ಆಟ್ರಿಗೆ ಸಾಯ್ತಾಳ ಅಂತ ಅನ್ಕೊಂಡ್ಕ ಸೀರೆ ಕಸ್ಕೊಳಕ್ ಹೋದ್ವಿ. ಅವಾಗ ನಮಗೆ ಇಲ್ಲಿ ಲೆಫ್ಟ್ ಸೈಡ್ ನನಗೆ ಹೊಟ್ಟೆಗೆ ಬಾಯಿ ಹಾಕಿ ಕಚ್ಚಿಬಿಟ್ಲು. ಆ ಪ್ರಕಾರ ಅದು ಹಿಂಗೆ ಮೇಡಮ್ಗೆ ಹಿಂಗೆ ಕೈ ಹಾಕಿ ಹಿಂಗೆ ಹಿಡಿದ್ರ ಆಕಿ ಬಾಯಿ ಹಾಕಿ ಕಸ್ತಾ ಇದ್ದಾಳ ಅಂತೇಳಿ ಶಕುಂತ್ಲಾ ಅಂತೇಳಿ ಅವ್ರು ನಮ್ಮ ಎಸ್.ಐ ಅವರು ಜಕ್ಕೊಳಕ್ ಹೋದ್ರಕೇನ ಈ ರೀತಿ ಕಚ್ಬೇಡ ಅಂತಂದು ಹೇಳಿದ್ರೆ ಅವ್ರಿಗೆ ಬಲಗಡೆ ಹೊಟ್ಟೆಗೆ ಹಾಕಿ ಬಾಯಿ ಹಾಕಿ ಕಚ್ಚಿಬಿಟ್ಲು. ಆ ಪ್ರಕಾರ ಮೇಡಮ್ ಹಿಂಗೆ ಕಚ್ಚಿದ್ರಂತ. ಇನ್ನು ಅಲ್ಲೇ ನಮ್ಮ ಪಕ್ಕಕ್ಕಿದ್ದ ಮಾರ್ಗ್ರೆಟ್ ಅಂತಿದ್ಲು, ಇವ್ರು ಬಾಯಿ ಹಾಕಿ ಕಚ್ಚಕತ್ತಾಳ, ಸರಿ ಸುಜಾತ ಹಂಗೆ ಮಾಡಬೇಡ ಅಂತ ಹೇಳಿದ್ರು ಸಹಿತ ಅವ್ರಿಗೆ ಒದ್ದು ಬಿಟ್ಟಳ್ರಿ. ಇಲ್ಲೇ ಬಲಗಡೆ ಕುತ್ತಿಗೆಗೆಲ್ಲ ಸೊಳ್ಳೆ ಬಂದು ಆಕಿ ಗಾಯ ಆಗಿದೆ. ಸಿಬ್ಬಂದಿ ಮೇಲೆ ಆಕಿ ಈ ರೀತಿ ಮಾಡ್ತೀಯಮ್ಮ, ನೀನು ಹಿಂಗೆ ತಪ್ಪಂಗೆ ಮಾಡಬೇಡ, ಕೂಡು ಅನ್ನೋ ಮಟ್ಟದ ಬಟ್ಟೆ ಎಲ್ಲ ಕಳ್ಸ್ಕೊಂಡ್ಬಿಟ್ಲು, ತಾನೇ ಬಟ್ಟೆ ಕಳ್ಕೊಂಡ್ಲು. ಇದೆಲ್ಲ ಮಾಡಬೇಡ ಅಂತ ನಾವು ಅಲ್ಲಿ ನೈಟ್ ನೈಟಿ ಎಲ್ಲ ಡ್ರೆಸ್ ತೊಗೊಂಡು ಹಾಕಿ ಕೊಟ್ಟರು ಸಹಿತ ಹಾಕಲಿಲ್ಲ. ನಿಕ್ಕರ್ ಒಳ ಬಟ್ಟೆ ಎಲ್ಲ ಒಂದು ಆರೋಪ ಮೇಡಮ್, ಪೊಲೀಸರೇ ಸಿಬ್ಬಂದಿಗಳೇ ಆಕೆಯನ್ನ ವ್ಯವಸ್ಥೆಗೊಳಿಸಿದ್ರು, ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ರು ಅಂತಕ್ಕಂಥ ಆರೋಪ ಇದೆ. ಸರ್, ಇದಕ್ಕೆ ಸುಳ್ಳು ಸರ್ ಇದೆಲ್ಲ. ನಾವು ಯಾಕೆ ಸರ್ ಅದು, ನಾನು ಒಂದು ಹೆಣ್ಮಗಳಾಗಿ ನಾವು ಈ ರೀತಿ ಮಾಡಕ್ಕೆ ನಾವು ಅವಕಾಶ ಕೊಡಕ್ಕೆ ನಾವು ಸಾಧ್ಯನಾ ಹೇಳ್ರಿ? ನಮ್ಮ ಮುಂದ್ಗಡೆನ ಆಕಿ ಬಟ್ಟೆ ಎಲ್ಲ ಕಡಿತಾಳ ನಾವು ನೋಡಿ ಸುಮ್ಮನೆ ಇರೋಕ್ಕಾಗತ್ತಾ ಹೇಳ್ರಿ? ಈ ಸಮಾಜಗತಕ್ಕೆ ಇಂಥ ವ್ಯಕ್ತಿಗಳನ್ನ ನಾವು ಅರೆಸ್ಟ್ ಮಾಡಕ್ಕೆ ಹೋಗೋಣ ಬೇಡ ಹೇಳ್ರಿ? ಸುಮಾರು ಕೇಸ್ ಇದೆ ಅವಳ ಮೇಲೆ, ಮತ್ತು ಅವಳಿಗೆ ಅರೆಸ್ಟ್ ಮಾಡೋದು ಯಾವಾಗ್ರಿ ನಾವು? ಆ ರೀತಿ ಹೋದಾಗ ಈ ಘಟನೆ ಎಲ್ಲ ನಡೆದದ. ಹೈ ಡ್ರಾಮಾ ಮಾಡಿ ಆ ರೀತಿ ಹೈಲೈಟ್ ಮಾಡಿ ನಮ್ಮನ್ನ ಎಲ್ಲಿ ಬೇಕಲ್ಲೆಲ್ಲ ಹೆಚ್ಚಿಗಾಡಿ ಈಗ ಭಾಳ ಅಸಹ್ಯ ವರ್ತನೆ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಹೇಳ್ಬಾರ್ದು, ಭಾಳ ತೊಂದರೆ ಕೊಟ್ಟಿದ್ದಾರೆ. ಈ ಘಟನೆ ನಡೆದಿರುವಂತದ್ದು ಪೊಲೀಸ್ ವಾಹನದಲ್ಲಿ. ಆ ಪೊಲೀಸ್ ವಾಹನದಲ್ಲಿ ವಿಡಿಯೋ ಯಾರು ಮಾಡಿದ್ರು ಮೇಡಮ್? ಅದು ಹೆಂಗ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ಆಕಿಗೆ ಕ್ಯಾಚ್ ಮಾಡ್ಕೊಂಡು ನಾವು ಹಿಡ್ಕೊಳ್ಳೋದೇ ವಜ್ಜಾಗ್ಬಿಟ್ಟಿದೆ ಅಲ್ಲಿ. ಅವ್ರ ಸಿಸ್ಟರ್ ನೋಡಿದ್ರೆ ಊರ್ಲಾಕಿ ಸಾಯಿಸ್ತಾ ಇದ್ದಾಳ, ಅವ್ರ ಬ್ರದರ್ ನೋಡಿದ್ರೆ ಅಲ್ಲೇ ಅವನು ತೊಂದರೆ ಕೊಡ್ತಾ ಇದ್ದಾನ. ಅವ್ರಿಗೆ ನಾವು ಕರ್ಕೋಗೋದು ನಮಗೆ ಅವಕಾಶನೇ ಕೊಡ್ತಾ ಇಲ್ಲ ಆಕಿ. ಅಲ್ಲಿ ಪಕ್ಕಕ್ಕನ ವಸ್ತು ಏನ್ ಸಿಗ್ತದೆ ಅದನ್ನ ತೊಗೊಂಡು ಹೋಗಿದ್ದು, ಏನ್ ಸಿಗ್ತದೆ ಅದನ್ನ ತೊಗೊಂಡು ಹೊಡಿದು ಮಾಡ್ತಾ ಇದ್ದಾಳ. ಇನ್ನೊಬ್ರು ಸಿಬ್ಬಂದಿ ಇದ್ರೆ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಏನಾಯ್ತು ಅವತ್ತು ಬಂಧನ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಮಹಿಳೆ ಯಾವ ರೀತಿ ವರ್ತನೆ ಮಾಡಿದ್ಲು? ಸರ್, ಅವಳು ಹೇಳಿ ಕೇಳಿ ಕ್ರಿಮಿನಲ್ ಸರ್. ಅವಳನ್ನ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೋಬೇಕನ್ನೋದು ಅವ್ರ ಉದ್ದೇಶ ಸರ್. ಅವ್ರು ಯಾವ ಮಟ್ಟಕ್ಕಾದ್ರೂ ಹೋಗ್ತಾರೆ ಸರ್. ನಾವು ಅವಳಿಗೆ ಸೇಫ್ ಮಾಡಿ ಕರ್ಕೊಂಡು ಹೋಗ್ತಿದ್ವಿ. ಅವಳು ಬಟ್ಟೆ ಬಿಚ್ಕೊಂಡು ನಾವು ಬಿಡಬೇಕು ಅವಳಿಗೆ ಆ ಥರ ಲೆಕ್ಕ ಮಾಡಿ ಬ್ಲೌಸ್ ಎಲ್ಲ ಬಟ್ಟೆ ಬಿಚ್ಕೊಂಡು ಒಳಗಡೆ ವ್ಯಾನಲ್ಲಿ ಕರ್ಕೊಂಡಾಗ ಎಲ್ಲ ಸಾರಿಗಿರಿ ತೆಗೆದು ತಾನೇ ತನ್ನ ಬಟ್ಟೆ ವ್ಯವಸ್ಥೆಗೊಳಿಸ್ಕೊಂಡು ಕುಳಿತಾ ಇದ್ಲು. ನಾವು ಅವಳಿಗೆ ಆ ಥರ ಮಾಡಬಾರ್ದು ಅಂತ ಹೇಳಿ ಅವಕ್ಕೆ ನಾವು ಒಂದು ಹೆಣ್ಮಗಳಲ್ಲ ಸರ್. ಅವಳು ಮುಚ್ಚಬೇಕಂತ ನಾವು ಎಷ್ಟು ಬಟ್ಟೆ ಮುಚ್ಚಿದ್ರು ಅವಳನ್ನ ಕೇಳ್ತಾ ಇಲ್ಲ. ಅವಳು ನಮ್ಮ ಮೇಲೆ ಹರಾಸ್ಮೆಂಟ್, ನಮ್ಮ ಮೇಲೇನೆ ನಮಗೆ ಹೊಡೆದು ನಮಗೆ ಕಚ್ಚಿ ಇದು ಮಾಡಿದೆ ಸರ್. ನಾವು ವ್ಯವಸ್ಥೆಗೊಳಿಸಿದ್ದು ಸುಳ್ಳು, ಸತ್ಯ ಸುಳ್ಳು ಸರ್. ದೇವರ ಮಹಿಳೆ ಬಿಟ್ಟು ಮತ್ತೆ ಯಾರಾದ್ರೂ ಪೊಲೀಸ್ ವಾಹನದಲ್ಲಿ ಇದ್ರ ಮೇಡಮ್? ನಿಮ್ಮ ಸಿಬ್ಬಂದಿ ಬಿಟ್ಟು? ಸಿಬ್ಬಂದಿ ಇದ್ರು ಸರ್, 4-5 ಜನ ನಾವು ಇದ್ವಿ ಸರ್. ಅವಳು ಸುಮ್ಮನೆ ಹತ್ಕೊಂಡು ಬಂದ್ರೆ ಏನಾಗ್ತಿಲ್ಲ ಸರ್. ಅವಳೇ ಬಟ್ಟೆ ಬಿಚ್ಕೊಂಡು ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ಲು ಸರ್ ಅಲ್ಲಿ. ಸರ್, ಅದು ನಮಗೆ ಅವಳು ಹಿಡಿದು ಕಡಿದು ಮಾಡೋದ್ರಲ್ಲೇ ನಮ್ಗೆ ಲಕ್ಷ್ಯ ಇಲ್ಲ ಸರ್. ಯಾರು ಮಾಡಿದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸಿಬ್ಬಂದಿಗಳಲ್ಲಿ ಆ ವಿಡಿಯೋ ಮಾಡಿದ್ರು ಅಥವಾ ಅವ್ರ ಜೊತೆಗೆ ಯಾರಾದ್ರೂ? ಸಿಬ್ಬಂದಿ ಜೊತೆ ಯಾರು ಇಲ್ಲ ಸರ್. ನಮ್ಮ ಸಿಬ್ಬಂದಿ ಹತ್ರ ಯಾರು ಮಾಡಿಲ್ಲ ಸರ್. ಎಲ್ಲರೂ ಅವಳನ್ನ ಹಿಡಿದು ಕುಂದ್ರಿಸಿ ಆಕಿನ ಬಟ್ಟೆ ಮುಚ್ಚೋದ್ರಲ್ಲೇ ನಮ್ದು ಇದಾಯ್ತು ಸರ್. ಆ ಗ್ಯಾಪ್ನಲ್ಲಿ ನಮ್ಗೆ ಕಡ್ಕೊಂಡ್ಲು ಸರ್ ಅವಳು. ಸಿಬ್ಬಂದಿಗಳನ್ನ ಹೊರತುಪಡಿಸಿ ಅವ್ರ ಕಡೆಯವರು ಯಾರಾದ್ರೂ ಇದ್ರ ಸರ್? ಅವ್ರ ಕಡೆ ಇದ್ರು ಸರ್, ಜನ ಅಲ್ಲೆಲ್ಲ ಕೂಡಿದ್ರು ಸರ್. ಅವ್ರು ಯಾರಂತ ಕರೆಕ್ಟಾಗಿ ನಮ್ಗೆ ಸರ್, ಅವಳು ಒಬ್ಬಳು ಹತ್ತಿದ್ಲ, ಅವಳ ಜೊತೆಗೆ ಅವರೇ ತುಂಬಿಕೊಂಡ್ರು ಸರ್. ನಾವು ವ್ಯಾನ್ ಹತ್ಬೇಕಾರೆ ಸಿಕ್ಕವರೆಲ್ಲ ತುಂಬಿಕೊಂಡ್ರು ಸರ್. ಅವರು 2-3 ಜನ ಮತ್ತೆ ಯಾರೋ ತುಂಬಿಕೊಂಡು ಸರ್. ನಾವು ಅವಳಿಗೆ ತಗೊಂಡು ಹಾಕೋದ್ರಲ್ಲೇ ನಮಗೆ ಎಲ್ಲ ಕಾನ್ಸನ್ಟ್ರೇಷನ್ ಅಲ್ಲಿ ಸರ್.
ಆಕೆ ಬಟ್ಟೆ ಎಲ್ಲ ಬೀಸ್ತಾ ಇಲ್ಲ ಸರ್, ಬಿಚ್ಚಬಾರ್ದು, ಅವಳ ಮಾನ ಹೋಗ್ಬಾರ್ದು ಪಬ್ಲಿಕ್ ಅಂತ ತಿಳ್ಕೊಂಡು ನಾವು ಆಕಿನ ಮುಚ್ಚಕ್ಕೆ ನೋಡ್ತಾ ಇದ್ದೇವೆ ಸರ್. ಇದು ಹೈ ಡ್ರಾಮಾ ಕ್ರಿಯೇಟ್ ಮಾಡಿದವ್ರೆ ಸರ್. ಇದಿಷ್ಟು ಮಹಿಳಾ ಪೊಲೀಸ್ ಸಿಬ್ಬಂದಿಗಳ ಮಾತುಗಳು. ಒಂದ್ ಕಡೆ ಈ ಮಹಿಳೆ ಏನಿದ್ದಾಳೆ ಸುಜಾತ ಹಂಡಿ, ಈ ಒಂದು ಆಕೆಯನ್ನ ಬಂಧನ ಮಾಡುವಂತ ಸಂದರ್ಭದಲ್ಲಿ ಆಕೆಯ ಹೈಡ್ರಾಮಾ ಮಾಡಿ ಬಟ್ಟೆ ಎಲ್ಲ ಬಿಚ್ಚಿ ಈ ರೀತಿ ವರ್ತನೆಯನ್ನ ತೋರಿದ್ದಾಳೆ. ನಮ್ಮ ಮೇಲೂ ಕೂಡ ಸಾಕಷ್ಟು ಹಲ್ಲೆಯನ್ನ ಮಾಡುವ ಮೂಲಕ ಆಕೆ ತಪ್ಪಿಸಿಕೊಂಡು ಹೋಗುವಂತ ಒಂದು ಪ್ರಯತ್ನಕ್ಕೆ ಮುಂದಾದ್ಲು. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂತ ಒಂದು ಏನು ಘಟನೆ ಇದೆ ಅದು ಶುದ್ಧವಾದ ಸುಳ್ಳು. ಆಕೆ ಈ ಹೈಡ್ರಾಮಾ ಮಾಡುವ ಮೂಲಕ ನಮಗೂ ಕೂಡ ಸಿಬ್ಬಂದಿಗಳ ಮೇಲೆ ಸಾಕಷ್ಟು ಹಲ್ಲೆಯನ್ನ ಮಾಡುವ ಮೂಲಕ ತಪ್ಪಿಸಿಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಮುಂದಾದ್ಲು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ವಿಚಾರ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಇನ್ನ ಈ ವಿಚಾರದಲ್ಲಿ ಈ ಒಂದು ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಅದೇ ಮಹಿಳೆ ತಾನೇ ಬಟ್ಟೆಯನ್ನ ಬಿಚ್ಚಿ ಈ ರೀತಿ ಹೈಡ್ರಾಮಾ ಮಾಡಿದ್ದಾಳೆ ಅಂತಕ್ಕಂಥ ಒಂದು ಮೇಜರ್ ಟ್ವಿಸ್ಟ್ ಈಗ ಸಿಕ್ಕಿರ್ತಕ್ಕಂಥದ್ದು. ಇನ್ನ ಆ ಒಂದು ಸಂದರ್ಭದಲ್ಲಿ ಆ ಮಹಿಳೆಯನ್ನ ಕರೆದುಕೊಂಡು ಹೋಗ್ತಾ ಇದ್ದಂತ ಮಹಿಳಾ ಸಿಬ್ಬಂದಿಗಳು ನಮ್ಮ ಜೊತೆ ಇದ್ದಾರೆ, ಪೊಲೀಸ್ ಸಿಬ್ಬಂದಿ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಏನಾಗಿತ್ತು ಮೇಡಮ್? ಯಾವ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಆ ಮಹಿಳೆಯನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ? 5ನೇ ತಾರೀಕಿಗೆ ನನಗೆ ನಮ್ಮ ACP ಸಾಹೇಬರು ಮಹಿಳಾ ಸ್ಟೇಷನ್ನಿಗೆ ಫೋನ್ ಮಾಡಿ ಕೇಶಾಪುರ ಪೊಲೀಸ್ ಸ್ಟೇಷನ್ ಕೇಸಲ್ಲಿ ಸುಜಾತ ಹಂಡಿಯವಳನ್ನ ಅರೆಸ್ಟ್ ಮಾಡಬೇಕಾಗಿದೆ, ನಿಮ್ಮ ಸ್ಟೇಷನಿಂದ ಒಂದು 4 ಜನ ಸಿಬ್ಬಂದಿ ಕರ್ಕೊಂಡು ಇಮಿಡಿಯೇಟ್ ಬೆಳಿಗ್ಗೆ ಬಾರಮ್ಮ ಕೇಶಾಪುರ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದರು. ಆ ಪ್ರಕಾರ ನಾನು ನಮ್ಮ ಸಿಬ್ಬಂದಿನ ಕರ್ಕೊಂಡು ಕೇಶಾಪುರ ಪೊಲೀಸ್ ಸ್ಟೇಷನಿಗೆ ಬಂದೆ. ಕೇಶಾಪುರ ಪೊಲೀಸ್ ಸ್ಟೇಷನಿಗೆ ಬಂದ ತಕ್ಷಣ ಇನ್ಸ್ಪೆಕ್ಟರ್ಗೆ ಬೆಟ್ಟ ತಕ್ಷಣ ಇಲ್ಲಿಂದ ನಾವು ಸುಜಾತ ಹಂಡಿನ ಅರೆಸ್ಟ್ ಮಾಡಲಿಕ್ಕೆ ಅವಳಿದ್ದ ಜಾಗಕ್ಕೆ ಹೋದ್ವಿ. ಅಲ್ಲಿ ಅವರು ಸುಜಾತ ಹಂಡಿ ತಾಯಿ, ತಂಗಿ, ತಮ್ಮ, ಅವ್ರ ರಿಲೇಷನ್ ಎಲ್ಲ ಸುಮಾರು ಜನ ಸೇರಿಬಿಟ್ಟಿದ್ರು. ಆ ಪ್ರಕಾರ ನಾವಲ್ಲಿ ಅವಳಿಗೆ ಅರೆಸ್ಟ್ ಮಾಡ್ಬೇಕಮ್ಮ, ಈ ರೀತಿ ಆಗಿದೆ, ಕೇಸ್ ನಿನ್ನ ಮೇಲಿದೆ, ಮತ್ತು ಈ ರೀತಿ ನೀವು ಹತ್ತು ಗಾಡಿ ಅಂತ ಹೇಳಿದೆ. ಇಲ್ಲ ನಾನು ಹತ್ತಲ್ಲ ಅಂತ ಭಾಳ ಅಬ್ಜೆಕ್ಷನ್ ಮಾಡಿದ ಪ್ರಕಾರ ನಾವು ತಿಳಿಸಿ ಹೇಳಿದ್ರು, ಕೇಳಿಲ್ಲ. ನಾವು ಕೈ ಹಾಕಿ ಹಿಡಿಯುವಾಗನ ಆಕಿ ಬಟ್ಟೆ ಕಳ್ಕೊಂತನ ಮ್ಯಾಲೆ ಹತ್ತಿದ್ದು, ತಪ್ಪಮ್ಮ, ಈ ರೀತಿ ಮಾಡಬೇಡ, ಇದೆಲ್ಲ ಕಳಿಬಾರ್ದು, ಇದೆಲ್ಲ ಹೆಣ್ಮಗಳಾಗಿ ನೀನು ಏನು ಮಾಡಬೇಡ ಅಂತ ನಾನು ಸುಮಾರು ಹೇಳಿದೆ ಅವಳಿಗೆ. ಹೇಳಿದಾಗಿನೂ ಸಹಿತ ಆಕಿ ಬಟ್ಟೆ ಕಳ್ಕೊಂತನ ಹೋದ್ಲು. ಅದೇ ಬಟ್ಟೆ ಕಳ್ಕೊಂತನ ಹೋದಾಗ ಅದೇ ಸೀರಿನ ಅವ್ರ ಸಿಸ್ಟ್ರಿಗೆ ಸುಜಾತಾಗ ಏನಿದಾಳಲ್ಲ, ಅವ್ರ ಸಿಸ್ಟರ್ ವಿಜಯಲಕ್ಷ್ಮಿನೂ ಇದ್ದಾರ, ಆಕಿಗೆ ಕುತ್ತಿಗೆಗೆ ಹಾಕಿ ಜಗ್ಗಕ್ಕೆ ಬಂದ್ಲು. ಆಟ್ರಿಗೆ ಸಾಯ್ತಾಳ ಅಂತ ಅನ್ಕೊಂಡ್ಕ ಸೀರೆ ಕಸ್ಕೊಳಕ್ ಹೋದ್ವಿ. ಅವಾಗ ನಮಗೆ ಇಲ್ಲಿ ಲೆಫ್ಟ್ ಸೈಡ್ ನನ್ನ ಹೊಟ್ಟೆಗೆ ಬಾಯಿ ಹಾಕಿ ಕಚ್ಚಿಬಿಟ್ಲು. ಆ ಪ್ರಕಾರ ಅದು ಹಿಂಗೆ ಮೇಡಮ್ಗೆ ಹಿಂಗೆ ಕೈ ಹಾಕಿ ಹಿಂಗೆ ಹಿಡಿದ್ರೆ ಆಕಿ ಬಾಯಿ ಹಾಕಿ ಕಸ್ತಾ ಇದ್ದಾಳೆ ಅಂತೇಳಿ ಶಕುಂತ್ಲಾ ಅಂತೇಳಿ ಅವಳು ನಮ್ಮ SI ಅವರು ಜಕ್ಕೊಳಕ್ ಹೋದ್ರಕೇನೆ ಈ ರೀತಿ ಕಚ್ಬೇಡ ಅಂತಂದು ಹೇಳಿದ್ರೆ ಅವ್ರಿಗೆ ಬಲಗಡೆ ಹೊಟ್ಟೆಗೆ ಹಾಕಿ ಬಾಯಿ ಹಾಕಿ ಕಚ್ಚಿಬಿಟ್ಲು. ಆ ಪ್ರಕಾರ ಮೇಡಮ್ಗೆ ಹಿಂಗೆ ಕಚ್ಚಿದ್ರಂತ ಇನ್ನು ಅಲ್ಲೇ ನಮ್ಮ ಪಕ್ಕಕ್ಕಿದ್ದ ಮಾರ್ಗ್ರೆಟ್ ಅಂತಿದ್ಲು, ಇವ್ರು ಬಾಯಿ ಹಾಕಿ ಕಚ್ಚಕತ್ತಾಳ, ಸರಿ ಸುಜಾತ ಹಂಗೆ ಮಾಡಬೇಡ ಅಂತ ಹೇಳಿದ್ರು ಸಹಿತ ಅವ್ರಿಗೆ ಒದ್ದು ಬಿಟ್ಟಳ್ರಿ. ಇಲ್ಲೇ ಬಲ್ಗಡೆ ಕುತ್ತಿಗೆಗೆಲ್ಲ ಸೊಳ್ಳೆ ಮಂದಿ ಆಕಿ ಗಾಯ ಆಗಿದೆ. ಸಿಬ್ಬಂದಿ ಮೇಲೆ ಆಕಿ ಈ ರೀತಿ ಮಾಡ್ತೇಮ್ಮ, ನೀನು ತಪ್ಪಂಗೆ ಮಾಡಬೇಡ, ಕೂಡು ಅನ್ನೋ ಮಟ್ಟಂದ್ರೆ ಬಟ್ಟೆ ಎಲ್ಲ ಕಳ್ಸ್ಕೊಂಡ್ಬಿಟ್ಲು, ತಾನೇ ಬಟ್ಟೆ ಕಳ್ಕೊಂಡ್ಲು. ಇದೆಲ್ಲ ಮಾಡಬೇಡ ಅಂತ ನಾವು ಅಲ್ಲಿ ನೈಟ್ ಎಲ್ಲ ಡ್ರೆಸ್ ತೊಗೊಂಡಿದ್ದು ಆಕಿ ಕೊಟ್ಟರು ಸಹಿತ ಹಾಕ್ಲಿಲ್ಲ, ನಿಕ್ಕರ್ ಒಳ ಬಟ್ಟೆ ಎಲ್ಲ ಒಂದು ಆರೋಪ ಮೇಡಮ್, ಪೊಲೀಸರೇ ಸಿಬ್ಬಂದಿಗಳೇ ಆಕೆಯನ್ನ ವಿವಸ್ತ್ರಗೊಳಿಸಿದ್ರು, ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ರು ಅಂತಕ್ಕಂಥ ಆರೋಪ ಇದೆ ಸರ್. ಇದಕ್ಕೆ ಸುಳ್ಳು ಸರ್ ಇದೆಲ್ಲ. ನಾವು ಯಾಕೆ ಸರ್ ಅದು ನಾನು ಒಂದು ಹೆಣ್ಮಗಳಾಗಿ ನಾವು ಈ ರೀತಿ ಮಾಡಕ್ಕೆ ನಾವು ಅವಕಾಶ ಕೊಡಕ್ಕೆ ನಾವು ಸಾಧ್ಯನಾ ಹೇಳ್ರಿ? ನಮ್ಮ ಮುಂದ್ಗಡೆನ ಆಕಿ ಬಟ್ಟೆ ಎಲ್ಲ ಕಳೀತಾಳ, ನಾವು ನೋಡಿ ಸುಮ್ಮನೆ ಇರೋಕ್ಕಾಗತ್ತಾ ಹೇಳ್ರಿ? ಈ ಸಮಾಜಗತಕ್ಕೆ ಇಂಥ ವ್ಯಕ್ತಿಗಳನ್ನ ನಾವು ಅರೆಸ್ಟ್ ಮಾಡಕ್ಕೆ ಹೋಗೋಣ ಬೇಡ ಹೇಳ್ರಿ? ಸುಮಾರು ಕೇಸ್ ಇದೆ ಅವಳ ಮೇಲೆ, ಮತ್ತು ಅವಳಿಗೆ ಅರೆಸ್ಟ್ ಮಾಡೋದು ಯಾವಾಗ್ರಿ ನಾವು? ಆ ರೀತಿ ಹೋದಾಗ ಈ ಘಟನೆ ಎಲ್ಲ ನಡೆದದ. ಹೈ ಡ್ರಾಮಾ ಮಾಡಿ ಆ ರೀತಿ ಹೈಲೈಟ್ ಮಾಡಿ ನಮ್ಮನಿಗೆ ಎಲ್ಲಿ ಬೇಕಲ್ಲೆಲ್ಲ ಹೆಚ್ಚಿಗಾಡಿ ಈಗ ಭಾಳ ಅಸಹ್ಯ ವರ್ತನೆ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಹೇಳ್ಬಾರ್ದು, ಭಾಳ ತೊಂದರೆ ಕೊಟ್ಟಿದ್ದಾರೆ. ಈ ಘಟನೆ ನಡೆದಿರುವಂತದ್ದು ಪೊಲೀಸ್ ವಾಹನದಲ್ಲಿ. ಆ ಪೊಲೀಸ್ ವಾಹನದಲ್ಲಿ ವಿಡಿಯೋ ಯಾರು ಮಾಡಿದ್ರು ಮೇಡಮ್? ಅದು ಹೆಂಗ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ಆಕಿಗೆ ಕ್ಯಾಚ್ ಮಾಡ್ಕೊಂಡು ನಾವು ಹಿಡ್ಕೊಳ್ಳೋದೇ ವಜ್ಜಾಗ್ಬಿಟ್ಟಿದಲ್ಲಿ. ಯಾವ ಸಿಸ್ಟರ್ ನೋಡಿದ್ರೆ ಊರ್ಲಾಕಿ ಸಾಯಿಸ್ತಾ ಇದ್ದಾಳ, ಅವ್ರ ಬ್ರದರ್ ನೋಡಿದ್ರೆ ಅಲ್ಲೇ ಅವನು ತೊಂದರೆ ಕೊಡ್ತಾ ಇದ್ದಾನ. ಅವ್ರಿಗೆ ನಾವು ಕರ್ಕೋಗೋದು ನಮಗೆ ಅವಕಾಶನೇ ಕೊಡ್ತಾ ಇಲ್ಲ. ಆಕಿ ಅಲ್ಲಿ ಪಕ್ಕಕ್ಕನ ವಸ್ತು ಏನ್ ಸಿಗ್ತದೆ ಅದನ್ನ ತೊಗೊಂಡು ಹೋಗಿದ್ದು, ಏನ್ ಸಿಗ್ತದೆ ಅದನ್ನ ತೊಗೊಂಡು ಹೊಡಿದು ಮಾಡ್ತಾ ಇದ್ದಾಳ. ಇನ್ನೊಬ್ರು ಸಿಬ್ಬಂದಿ ಇದ್ರೆ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಏನಾಯ್ತು ಅವತ್ತು ಬಂಧನ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಮಹಿಳೆ ಯಾವ ರೀತಿ ವರ್ತನೆ ಮಾಡಿದ್ಲು? ಸರ್, ಅವಳು ಹೇಳಿ ಕೇಳಿ ಕ್ರಿಮಿನಲ್ ಸರ್. ಅವಳನ್ನ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೋಬೇಕನ್ನೋದು ಅವ್ರ ಉದ್ದೇಶ ಸರ್. ಅವ್ರು ಯಾವ ಮಟ್ಟಕ್ಕಾದ್ರೂ ಹೋಗ್ತಾರೆ ಸರ್. ನಾವು ಅವಳಿಗೆ ಸೇಫ್ ಮಾಡಿ ಕರ್ಕೊಂಡು ಹೋಗ್ತಿದ್ವಿ. ಅವಳು ಬಟ್ಟೆ ಬಿಚ್ಕೊಂಡು ನಾವು ಬಿಡಬೇಕು ಅವಳಿಗೆ ಆ ಥರ ಲೆಕ್ಕ ಮಾಡಿ ಬ್ಲೌಸ್ ಎಲ್ಲ ಬಟ್ಟೆ ಬಿಚ್ಕೊಂಡು ಒಳಗಡೆ ವ್ಯಾನಲ್ಲಿ ಕರ್ಕೊಂಡಾಗ ಎಲ್ಲ ಸಾರಿಗಿರಿ ತೆಗೆದು ತಾನೇ ತನ್ನ ಬಟ್ಟೆ ವ್ಯವಸ್ಥೆಗೊಳಿಸ್ಕೊಂಡು ಕುಳಿತಾ ಇದ್ಲು. ನಾವು ಅವಳಿಗೆ ಆ ಥರ ಮಾಡಬಾರ್ದು ಅಂತ ಹೇಳಿ ಆಕಿ ನಾವು ಒಂದು ಹೆಣ್ಮಗಳಲ್ಲ ಸರ್. ಅವಳು ಮುಚ್ಚಬೇಕಂತ ನಾವು ಎಷ್ಟು ಬಟ್ಟೆ ಮುಚ್ಚಿದ್ರು ಅವಳನ್ನ ಕೇಳ್ತಾ ಇಲ್ಲ. ಅವಳು ನಮ್ಮ ಮೇಲೆ ಹರಾಸ್ಮೆಂಟ್, ನಮ್ಮ ಮೇಲೇ ನಮಗೆ ಹೊಡೆದು ನಮಗೆ ಕಚ್ಚಿ
ಇದು ಮಾಡಿದೆ ಸರ್. ನಾವು ವ್ಯವಸ್ಥೆಗೊಳಿಸಿದ್ದು ಸುಳ್ಳು, ಸತ್ಯ ಸುಳ್ಳು ಸರ್. ದೇವರ ಆ ಮಹಿಳೆ ಬಿಟ್ಟು ಮತ್ತೆ ಯಾರಾದ್ರೂ ಪೊಲೀಸ್ ವಾಹನದಲ್ಲಿ ಇದ್ರ ಮೇಡಮ್ ನಿಮ್ಮ ಸಿಬ್ಬಂದಿ ಬಿಟ್ಟು? ಸಿಬ್ಬಂದಿ ಇದ್ರಿ ಸರ್, 4-5 ಜನ ನಾವು ಇದ್ವಿ ಸರ್. ಅವಳು ಸುಮ್ಮನೆ ಹತ್ಕೊಂಡು ಬಂದ್ರೆ ಏನಾಗ್ತಿಲ್ಲ ಸರ್. ಅವಳೇ ಬಟ್ಟೆ ಬಿಚ್ಕೊಂಡು ಹೈಡ್ರಾಮಾ ಕ್ರಿಯೇಟ್ ಮಾಡಲಿ ಸರ್ ಅಲ್ಲಿ ಸರ್. ಅದು ನಮಗೆ ಅವಳು ಹಿಡಿದು ಕಡಿದು ಮಾಡೋದ್ರಲ್ಲೇ ನಮ್ಗೆ ಲಕ್ಷ್ಯ ಇಲ್ಲ ಸರ್. ಯಾರು ಮಾಡಿದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸಿಬ್ಬಂದಿಗಳಲ್ಲಿ ಆ ವಿಡಿಯೋ ಮಾಡಿದ್ರೆ ಅಥವಾ ಅವ್ರ ಜೊತೆಗೆ ಯಾರಾದ್ರೂ? ಸಿಬ್ಬಂದಿ ಜೊತೆ ಯಾರು ಇಲ್ಲ ಸರ್. ನಮ್ಮ ಸಿಬ್ಬಂದಿ ಹತ್ರ ಯಾರು ಮಾಡಿಲ್ಲ ಸರ್. ಎಲ್ಲರೂ ಅವಳನ್ನ ಹಿಡಿದು ಕುಂದ್ರಿಸಿ ಆಕಿನ ಬಟ್ಟೆ ಮುಚ್ಚೋದ್ರಲ್ಲೇ ನಮ್ದು ಇದಾಯ್ತು ಸರ್. ಆ ಗ್ಯಾಪ್ನಲ್ಲಿ ನಮ್ಗೆ ಕಡ್ಕೊಂಡ್ಲೆ ಸರ್ ಅವಳು. ಸಿಬ್ಬಂದಿಗಳನ್ನ ಹೊರತುಪಡಿಸಿ ಅವ್ರ ಕಡೆಯವರು ಯಾರಾದ್ರೂ ಇದ್ರ ಸರ್? ಅವ್ರ ಕಡೆ ಇದ್ರು ಸರ್, ಜನ ಅಲ್ಲೆಲ್ಲ ಕೂಡಿದ್ರು ಸರ್. ಅವ್ರು ಯಾರಂತ ಕರೆಕ್ಟಾಗಿ ನಮ್ಗೆ ಸರ್. ಅವಳು ಒಬ್ಬಳು ಹತ್ತಿದ್ಲ, ಅವಳ ಜೊತೆಗೆ ಅವರೇ ತುಂಬಿಕೊಂಡ್ರು ಸರ್. ನಾವು ವ್ಯಾನ್ ಹತ್ಬೇಕಾರೆ ಸಿಕ್ಕವರೆಲ್ಲ ತುಂಬಿಕೊಂಡ್ರು ಸರ್. ಅವರು 2-3 ಜನ ಮತ್ತೆ ಯಾರೋ ತುಂಬಿಕೊಂಡ್ರು ಸರ್. ನಾವು ಅವಳಿಗೆ ತಗೊಂಡು ಹಾಕೋದ್ರಲ್ಲೇ ನಮಗೆ ಎಲ್ಲ ಕಾನ್ಸನ್ಟ್ರೇಷನ್ ಅಲ್ಲ ಸರ್. ಆಕೆ ಬಟ್ಟೆ ಎಲ್ಲ ಬೀಸ್ತಾ ಇಲ್ಲ ಸರ್. ಬಿಚ್ಚಬಾರ್ದು, ಅವಳು ಮಾನ ಹೋಗ್ಬಾರ್ದು ಪಬ್ಲಿಕ್ ಅಂತ ತಿಳ್ಕೊಂಡು ನಾವು ಆಕಿನ ಮುಚ್ಚಕ್ಕೆ ನೋಡ್ತಾ ಇದ್ದೇವೆ ಸರ್. ಇದು ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ ಅವರೇ ಸರ್. ಇದಿಷ್ಟು ಮಹಿಳಾ ಪೊಲೀಸ್ ಸಿಬ್ಬಂದಿಗಳ ಮಾತುಗಳು. ಒಂದ್ ಕಡೆ ಈ ಮಹಿಳೆ ಏನಿದ್ದಾಳೆ ಸುಜಾತ ಹಂಡಿ, ಈ ಒಂದು ಆಕೆಯನ್ನ ಬಂಧನ ಮಾಡುವಂತ ಸಂದರ್ಭದಲ್ಲಿ ಆಕೆಯ ಹೈಡ್ರಾಮಾ ಮಾಡಿ ಬಟ್ಟೆ ಎಲ್ಲ ಬಿಚ್ಚಿ ಈ ರೀತಿ ವರ್ತನೆಯನ್ನ ತೋರಿದ್ದಾಳೆ. ನಮ್ಮ ಮೇಲೂ ಕೂಡ ಸಾಕಷ್ಟು ಹಲ್ಲೆಯನ್ನ ಮಾಡುವ ಮೂಲಕ ಆಕೆ ತಪ್ಪಿಸಿಕೊಂಡು ಹೋಗುವಂತ ಒಂದು ಪ್ರಯತ್ನಕ್ಕೆ ಮುಂದಾದ್ಲು. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂತ ಒಂದು ಏನು ಘಟನೆ ಇದೆ ಅದು ಶುದ್ಧವಾದ ಸುಳ್ಳು. ಆಕೆ ಈ ಹೈಡ್ರಾಮಾ ಮಾಡುವ ಮೂಲಕ ನಮಗೂ ಕೂಡ ಸಿಬ್ಬಂದಿಗಳ ಮೇಲೆ ಸಾಕಷ್ಟು ಹಲ್ಲೆಯನ್ನ ಮಾಡುವ ಮೂಲಕ ತಪ್ಪಿಸಿಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಮುಂದಾದ್ಲು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.